ನಮಸ್ತೆ ಸ್ನೇಹಿತರೆ, ಅವಿಕಾರ್ ವ್ಲಾಗ್ಸಿಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ಯಾವ ಕಾರಣದಿಂದಾಗಿ ಎಲೆಕ್ಟ್ರಿಕ್ ಕಾರ್ ಖರೀದಿ ಮಾಡಲಾಗಲಿಲ್ಲ ಅನ್ನೋದರ ಬಗ್ಗೆ ವಿವರಣೆ ನೀಡ್ತೇನೆ. ನಾನು ಎಲೆಕ್ಟ್ರಿಕ್ ಕಾರ್ ಖರೀದಿ ಮಾಡಲು ಬಹಳ ಇಚ್ಛಿಸುತ್ತಿದ್ದೆ, ಆದರೆ ಆ ಇಚ್ಛೆ ಈಡೇರಿಸಲು ಬಹಳ ಒಂದು ಸಮಸ್ಯೆ ಉಂಟಾಯಿತು. ಅದು ಚಾರ್ಜರ್ ಇನ್ಸ್ಟಾಲ್ ಮಾಡುದು. ಹೇಗೆ ಬಹಳ ದೊಡ್ಡ ಸಮಸ್ಯೆ ಆಯಿತು ಈ ವಿಡಿಯೋದಲ್ಲಿ ಮುಂದೆ ಹೋದಾಗೆ ಹೇಳ್ತೇನೆ. ಸ್ನೇಹಿತರೆ, ನಾನೊಂದು ಮನವಿ ಮಾಡ್ತೇನೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಅವಿಕಾರ್ ವ್ಲಾಗ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅವಿಕಾರ್ 92 ಅನ್ನು ಫಾಲೋ ಮಾಡಿ. ಈಗ ಈ ವಿಡಿಯೋದಲ್ಲಿ ಮುಂದೆ ಹೋಗೋಣ. ನಾನು ಮಂಗಳೂರಿನಲ್ಲಿ 30 ವರ್ಷ ಹಿಂದಿನ ಅಪಾರ್ಟ್ಮೆಂಟ್ ಅಲ್ಲಿ ವಾಸಿಸ್ತಾ ಇದ್ದೇನೆ. ಆಗಿನ ಕಾಲದಲ್ಲಿ ಯಾರು ಸಹ ಇಷ್ಟು ಟೆಕ್ನಾಲಜಿ ಇವತ್ತು ಅಡ್ವಾನ್ಸ್ ಆಗ್ತಿದೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಚಾರ್ಜರ್ ಇನ್ಸ್ಟಾಲ್ ಮಾಡಬೇಕಾದ್ರೆ ನಾನು ಗೋಡೆಯನ್ನು ಒಡೆದು ವೈರ್ ಅನ್ನು ಚಾರ್ಜರಿಗೆ ಸರಿಯಾಗಿ ಮಾಡಬೇಕು. ಅದರ ನಂತರ ನಾನು ಮೆಸ್ಕಾಮ್ ಅಲ್ಲಿ ಒಂದು ವಿಚಾರಣೆ ಮಾಡಿದ್ದೆ. ಆಗ ಅವ್ರು ಹೇಳಿದ್ರು, ನಿಮ್ಮ ಟ್ರಾನ್ಸ್ಫಾರ್ಮರಿಗೆ ಇನ್ನು ಲೋಡ್ ಹಾಕಲು ಸಾಧ್ಯವಿಲ್ಲ. ಈಗ ನಾನು ಚಾರ್ಜರ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಗೋಡೆ ಒಡೆದು ವೈರ್ ಬದಲ್ ಮಾಡಬೇಕು, ಅದರ ಮೇಲೆ ಟ್ರಾನ್ಸ್ಫಾರ್ಮರ್ ಕೂಡ ಬದಲ್ ಮಾಡಬೇಕು. ಖಾಲಿ ಚಾರ್ಜರ್ ಇನ್ಸ್ಟಾಲ್ ಮಾಡೋ ಪ್ರೋಸೆಸ್ಗೆ ನನಗೆ 3.5 ಇಂದ 4 ಲಕ್ಷ ಖರ್ಚಾಗ್ತದೆ. ಆದ್ದರಿಂದಾಗಿ ನಾನು ಎಲೆಕ್ಟ್ರಿಕ್ ಕಾರ್ ಖರೀದಿ ಮಾಡೋ ಯೋಚನೆಯನ್ನು ಬಿಟ್ಟೆ. ಈಗ ನಾನು ಮಹೀಂದ್ರ XUV3XO AX7 ಲಕ್ಸುರಿ ಡೀಸೆಲ್ ಮ್ಯಾನ್ಯುವಲ್ ಖರೀದಿ ಮಾಡಿದ್ದೇನೆ. ಸರ್ಕಾರಕ್ಕೆ ನನ್ನ ಕಡೆಯಿಂದ ಒಂದು ಮನವಿ ಮಾಡ್ತೇನೆ, ದಯವಿಟ್ಟು ಹೈಬ್ರಿಡ್ ಕಾರ್ಸ್ಗಳಿಗೆ ಟ್ಯಾಕ್ಸ್ ಅನ್ನು ಕಮ್ಮಿ ಮಾಡಿ. ಈಗ ಎಲೆಕ್ಟ್ರಿಕ್ ಕಾರ್ಸ್ಗೆ ನೀವು ಏನು ಟ್ಯಾಕ್ಸ್ ಹಾಕ್ತೀರಾ ಅದೇ ಟ್ಯಾಕ್ಸ್ ಅನ್ನು ಹೈಬ್ರಿಡ್ ಕಾರ್ಸ್ಗೆ ಹಾಕಿ. ಮತ್ತು BS6 ಈಗ BS6 ಫೇಸ್ 2 ನಡೀತಾ ಇದೆ. BS6 ಮತ್ತು BS6 ಫೇಸ್ 2 ಡೀಸೆಲ್ ಕಾರ್ಗಳು ನೀವು ಬೆಂಗಳೂರಂತ ನಗರದಲ್ಲಿ ಬಹಳ ಓಡಿಸಿದ್ರೆ ನಿಮ್ಗೆ DPF ಇದು ಸಮಸ್ಯೆ ಬರ್ತದೆ. ನಿಮ್ಗೊಂದು 2000 ಕಿಲೋಮೀಟರಿಗೊಮ್ಮೆ DPF ಕ್ಲಾಗ್ ಆಗುವಂತ ಸಮಸ್ಯೆ ಬರುವ ಸಾಧ್ಯತೆ ಇದೆ. ಆದ ಕಾರಣದಿಂದಾಗಿ ಬೆಂಗಳೂರು ನಗರದಲ್ಲಿ ಬಹಳ ಓಡಿಸುವುದಾದರೆ ನಿಮಗೆ ಹೈಬ್ರಿಡ್ ಕಾರ್ಗಳೇ ಒಳ್ಳೆಯ ಆಪ್ಷನ್. ಮತ್ತು ಕಾರ್ ತಯಾರಿ ಮಾಡುವ ಕಂಪನಿಗಳಿಗೂ ನಾನು ಮನವಿ ಮಾಡ್ತೇನೆ, ಹೈಬ್ರಿಡ್ ಕಾರ್ಸ್ಗಳನ್ನು ಜಾಸ್ತಿ ಮಟ್ಟದಲ್ಲಿ ತಯಾರು ಮಾಡಿ ಮತ್ತು ಹೈಬ್ರಿಡ್ ಕಾರ್ಸ್ಗಳಲ್ಲಿ ವಿವಿಧತೆ ಇರಲಿ. ನಮಸ್ಕಾರ.